ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ಡೈಲಿ ರೂಟೀನ್ ಮಾಡಾಕತ್ತೀನಿ. ಇವತ್ತು ಮಾರ್ನಿಂಗ್ ಎದ್ದು ಇಷ್ಟೊತ್ತನ ಕಸ ಪಸಿ ಅದೆಲ್ಲ ಆಯಿತು, ದೇವ್ರ ಪೂಜಾನೂ ಆಯಿತು. ಈಗ ನೋಡಿ ರೆಡಿ ಆಗಿಬಿಟ್ಟು ಚಿನ್ನಂದು ಪೇರೆಂಟ್ಸ್ ಮೀಟಿಂಗ್ ಆಯ್ತು ನೋಡಿ. ಇವತ್ತು 9:30ಗೆ ಇತ್ತು ಆ್ಯಕ್ಚುಲಿ ನೋಡ್ರಿ, ತಿರುಗಿ 9:45 ಆಯಿತು. ಬರೀ ಚಿನ್ನೂ ಕುಣ್ಸಿನ ಅವ್ನ ನಾಷ್ಟ ಮಾಡತ್ತಾನ ಚಿನ್ನು. ನೋಡ್ರಿ ಸಿಡ್ಜು ಇಲ್ಲೇದಾನ. ಬರೀ ಈಗ ಹೋಗೋ ಮತ್ತು ಈಗ ಟೈಮ್ ಆಗೈತಿ, ಆಲ್ರೆಡಿ 9:45 ಆಗೈತಿ. ಹೋಗಿ ಅವ್ನ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ಕೊಂಬಂದು ನೆಕ್ಸ್ಟ್ ಮಧ್ಯಾಹ್ನ ಡ್ಯೂಟಿ ಆಯ್ತು ನೋಡಿ. ಇವತ್ತಿಂದ ಆಫ್ಟರ್ನೂನ್ ಡ್ಯೂಟಿ ಸ್ಟಾರ್ಟ್ ಆಗೈತೆ. ಇವತ್ತು 10 days ಮಾರ್ನಿಂಗ್ ಇತ್ತು 7 to 2 ಫುಲ್ಲು ಥಂಡಿ ನೋಡ್ರಿ. ಮಾರ್ನಿಂಗ್ ಡ್ಯೂಟಿ ಹೋಗೋಕೆ ಒಲ್ಲಾಗಿತ್ತು. ಈ ಸಲ ಮಾರ್ನಿಂಗೇ ಚಲೋ ಅನಿಸ್ತು, ಬಟ್ ಇವಾಗ ಏನಂತ ಥಂಡಿ ಸಂಬಂಧ ಮಾರ್ನಿಂಗ್ ಡ್ಯೂಟಿ ಒಲ್ಲಾಗಿತ್ತು ನೋಡ್ರಿ. ಈಗ ಮಧ್ಯಾಹ್ನ ಡ್ಯೂಟಿ ಸ್ಟಾರ್ಟ್ ಆಗೈತೆ. ಆಫ್ಟರ್ನೂನ್ 2 ಗಂಟೆಗೆ ಡ್ಯೂಟಿ. ಈಗ ಎಷ್ಟು 9:45 ಬರೀ ಈಗ ಚಿನ್ನೊಂದು ಸ್ಕೂಲಿಗೆ ಹೋಗ್ಬರ್ತೀನಿ. ಫಸ್ಟ್ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಆಗಿ ನೆಕ್ಸ್ಟ್ ನೋಡ್ರಿ ನಮ್ಮ ಶಿಜು ಅದ ನೋಡ್ರಿ. ಶಿಜು ಹಾಯ್ ಮೇಡಮ್. ಹಾಯ್, ಹೊಸ ಮೆಂಬರ್ ರೀ ಅವನ ಹೆಸರು ಶಿಜುಕ, ಹುಡುಗಿ ಐತದು. ಈಗ ಬಂದೆ ನೋಡ್ರಿ ಚಿನ್ನೊಂದು ಸ್ಕೂಲಿಗೆ. ಟೈಮ್ ನೋಡ್ರಿ ಎಷ್ಟು 10 ಗಂಟೆ ಆಗೇ ಬಿಡ್ತು. ಆ್ಯಕ್ಚುಲಿ ಅವ್ರು ನಾನು ಅನ್ಕೊಂಡಿದ್ದೆ 9:30 ಇಲ್ಲ ಏನು 10 ಗಂಟೆಗೆ ಸ್ಟಾರ್ಟ್ ಇರ್ಬೋದು ಅಂತೇಳಿ. 9:30ಗೆ ಇತ್ತು ನೋಡ್ರಿ. 9:30ಇಂದ 11 ತನಕ ಇತ್ತು ಪೇರೆಂಟ್ಸ್ ಮೀಟಿಂಗ್. ಫಸ್ಟ್ ಒಂದು ಅಟೆಂಡ್ ಆಗಿತ್ತು, ಅದಾದಮೇಲೆ ಇದೇ ನೋಡ್ರಿ ಬಂದಿದ್ದು. ಯಾಕಂದ್ರೆ ಡ್ಯೂಟಿ ತಂದು ಬರೋದು ಆಗಂಗಿಲ್ಲ ನೋಡ್ರಿ. ಎಲ್ಲ ಅರೇಂಜ್ಮೆಂಟ್ ಅಂತೂ ಎಲ್ಲದಕ್ಕೂ ಮಸ್ತ್ ಮಾಡ್ತಾರೆ ನೋಡ್ರಿ. ಬಂದೇನೆ ಫಂಕ್ಷನಲ್ಲಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಟಿಫನ್ ಏನಾರ ನಾಷ್ಟ ತೊಗೊಂಡು ಹೋಗ್ಬೇಕಂತ ಇಲ್ಲಿ ಅಲ್ಲೇ ಬಾಜುನೇ ಒಂದು ಉಡುಪಿ ಹೋಟೆಲ್ ಐತಿ, ಅಲ್ಲಿ ಬಂದು ಟಿಫನ್ ತೊಗೊಳಕತ್ತಿ ನೋಡ್ರಿ. ಪಾರ್ಸಲ್ ಚಿನ್ನೂಗ ನನಗೆ ತೊಗೊಂಡು ಈಗ ಮನೆ ಕಡೆ ಹೊಂಟಿ ನೋಡ್ರಿ. ಈಗ ಯಾಕಂದ್ರೆ ನಾವು ಬರುವಾಗ ಹೇಳಿದ್ದ ಅಮ್ಮ ನಂಗೆ ನಾಷ್ಟ ತೊಗೊಂಬಾ ಅಂತ ಹೇಳಿ. ಡೈಲಿ ಏನೈತಿ ಮನೆಯೊಳಗೆ ಮಾಡ್ತಿದ್ವಿ, ಬಟ್ ಇವತ್ತೇನು ಸ್ಕೂಲ್ ಇಲ್ಲ ಅಂತ ಏನೂ ಮಾಡಿದ್ದಿಲ್ಲ. ಅದಕ್ಕೆ ಅವ್ನು ತೊಗೊಂಬಾ ಅನ್ನೋ ಅವ್ನು ದೋಸೆ ತೊಗೊಂಡು ಬಂದೆ ನೋಡ್ರಿ ಮನೆಗೆ. ಬಂದ ತಕ್ಷಣ ಎಂಟ್ರಿ ಆದ ನೋಡ್ರಿ ಅವನೇ. ಬರೀ ಹೋಗೋ ಸೀಸನೇ ಬರ್ತಾವೆ ನೋಡ್ರಿ. ಹೊರಗೆ ಹೋದ ತಕ್ಷಣ ಆಕಿನೇ ಬರ್ತಾವೆ ಒಳಗೆ. ಹೊರಗಿಂದ ಒಟ್ಟು ಯಾರು ಬಂದರೂ ಬಿಡಂಗೆ ಇಲ್ಲ ನೋಡ್ರಿ ಹೆಂಗೆ ಮಾಡ್ತಾಳೆ. ಬರೀ ಕಾಲು ತಿಂತಾಳೆ ಕಾಲು. ಅಲ್ಲಿ ತಿನ್ನಲ್ಲಿ ಎಲ್ಲ ಕಡೆ ಹಾಕೈತೆ ನೋಡ್ರಿ. ಕೈ ಸಿಜು ಸಿಜು ಆಯ್ ಸಿಜು ನೋಡ್ರಿ. ನೋಡ್ರಿ ಚಿನ್ನೊಂದು ಪೇರೆಂಟ್ಸ್ ಮೀಟಿಂಗ್ ಹೋಗಿ ಬಂದೆ. ಏನು ಜಾಸ್ತಿ ಹೊತ್ತೇನು ಆಗಲಿ ನೋಡ್ರಿ, ಅಷ್ಟೇ ಒಂದು 15-20 ನಿಮಿಷ ಇತ್ತು. ಅವ್ರ ಸ್ಕೂಲ್ ಬಗ್ಗೆ ಇತ್ತು, ಫೀಡ್ಬ್ಯಾಕ್ ಕೊಡಬೇಕಾಗಿತ್ತು. ಫೀಡ್ಬ್ಯಾಕ್ ಕೊಟ್ಟು ನೆಕ್ಸ್ಟ್ ಅವ್ನ ಬಗ್ಗೆ ಹೇಳಿದ್ ನೋಡ್ರಿ. ಮಸ್ತ್ ಇಲ್ಲ ಎಲ್ಲ ಇದು ಆಗ್ಯಾನ, ಆ್ಯಕ್ಟಿವ್ ಆಗ್ಯಾನ ನೋಡ್ರಿ. ಮುಂಚೆಗೆಲ್ಲ ಜಾಸ್ತಿ ಸಿದು ಆಗ್ತಿಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ಕೇಳಿಬಿಟ್ಟು ನೆಕ್ಸ್ಟ್ ಒಂದು ತೊಗೊಂಬಂದು ನೋಡಿ ತೋರಿಸ್ತೀನಿ. ಮಸ್ತ್ ಕಾರ್ಡ್ ಏನೇನು ಬರ್ದ ನೋಡು ಬರ್ರಿ. ಅಲ್ಲಿ ಟಿವಿ ಹಚ್ಬಿಟ್ಟು ಹೋಗ್ಬಿಟ್ಟಿದೆ ನೋಡ್ರಿ. ಅವ್ನು ಟಿವಿ ಹಚ್ಬಿಟ್ಟು ಕುಂದಿಸಿ ಒಬ್ಬನಿಗೆ ಕುಡಿಸಿ ಹೋಗಿದೆ. ಯಾಕಂದ್ರೆ ದಿವ್ಯಾನು ಕಾಲೇಜ್ಗೆ ಹೋಗ್ಯಾಳ, ಧನುಷ್ನು ಕಾಲೇಜ್ಗೆ ಹೋಗ್ಯಾನ. ಏನೇನು ಬರ್ದ ನೋಡು ಬರ್ರಿ. ಎಕ್ಸಾಮ್ ಅಂತೂ ಆ್ಯಕ್ಚುಲಿ ಒಂದು ಮಿಸ್ ಆಗಿತ್ತು ಟೆಸ್ಟ್, ಹೋಗಲಿಲ್ಲ. ಊರಿಗೆ ಹೋಗಿದ್ವಿ ನಾವು, ಆರಾಮಿಲ್ಲ ಅಂತೇಳಿ ಬಿಡಿಸಿದ್ದೆ. ಬಟ್ ಆಮೇಲೆ ಬರ್ಸ್ಯಾರ ನೋಡ್ರಿ ಅವ್ನ ಕಡೆ ಏನೇನು ಬರ್ಸ್ಯಾರ ನೋಡಿ. ಫಸ್ಟ್ ನೋಡ್ರಿ ಏನೈತಿ ಇಂಗ್ಲೀಷ್ ಐತೆ ನೋಡ್ರಿ. ಇಂಗ್ಲೀಷಿಗೆಲ್ಲ ABCD ಮಿಸ್ ಮ್ಯಾಚ್ ನೋಡ್ರಿ. ಮಿಸ್ಸಿಂಗ್ ಲೆಟರ್ಸ್ ಫಿಲ್ ಮಾಡೋದು ಎಲ್ಲ ಮಾಡ್ಯಾನ. ಇದಕ್ಕೆ ನೋಡಿರಿ 25 ತಗೊಂಡ, ಎಕ್ಸಲೆಂಟ್. ನೆಕ್ಸ್ಟ್ ಏನೈತಿ ಮ್ಯಾಚ್ ದ ಲೆಟರ್ ವಿತ್ ರಿವಿಲೆಂಟ್ ಪಿಕ್ಚರ್ ನೋಡಿರಿ. ಇದ್ರಾಗೂ 5ಕ್ಕೆ 5 ಮಾರ್ಕ್ಸ್ ತೊಗೊಳ ನೋಡ್ರಿ. ಇಲ್ಲಿ ಮ್ಯಾಥ್ಸ್ ನೋಡ್ರಿ 1 to 20 ತನಕ ಕಂಪ್ಲೀಟ್ ಆಗೈತೆ. ಒಂದು ಈಗ ಪ್ರೆಸೆಂಟ್ 1 to 20 ಬರಿತಾ ನೋಡ್ರಿ. ಮನೆಯೊಳಗಾದ್ರೂ ಬರ್ದಿದ್ದ, ಬಟ್ ಇಲ್ಲಿನೂ ಬರ್ದಾನೆ ಹಂಗೆ ಮಾಡಿ. ಯಾವ್ದು ಮಿಸ್ ಮಾಡೋಣ? ಮೋಸ್ಟ್ಲಿ ಇದು ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ಲಾರ್ಕಿರ್ಬೋದು. 24 ಕೊಟ್ಟ ನೋಡ್ರಿ. 25ಗೆ ನೀಟಾಗಿ ಬರ್ದಿಲ್ಲ ಇಲ್ಲಿ ಅಷ್ಟೇ. ಅದಕ್ಕೆ ಸ್ವಲ್ಪ ನೀಟಾಗಿ ಬರೀದಿಲ್ಲ, ಎಷ್ಟು ಹೇಳಿದ್ರು ಅಷ್ಟೇ. ಒಂದು ಸುಮ್ಮನೆ ಗೀಸ್ತಾ ನೋಡ್ರಿ. ಇಲ್ಲಿ ನರ್ಸರಿದ್ದು ಇವೆಲ್ಲ ಕರೆಕ್ಟ್ ಮಾಡೋಣ. ಲಾಸ್ಟಿಗೆ ಒಂದೇ ಮಿಸ್ ಮಾಡೋಣ ನೋಡ್ರಿ. ಮ್ಯಾಗಿನೆಲ್ಲ ಕರೆಕ್ಟ್ ಮಾಡೋಣ. ಇದೊಂದೇ ತಪ್ಪು ಮಾಡೋಣ. ಕೌಂಟ್ ಮಾಡೋಕ್ಕಾಗಿಲ್ಲ ಅವ್ನಿಗೆ, ಭಾಳ ಆಗ್ಯಾವ, ಹಾಗಾಗಿ ಕೌಂಟ್ ಮಾಡಿಲ್ಲ ನೋಡ್ರಿ. ಉಳ್ಕಿದೆಲ್ಲ ಕರೆಕ್ಟ್ ಮಾಡೋಣ. ರೈಟ್ ದ ಮಿಸ್ಸಿಂಗ್ ನಂಬರ್ಸ್ ಇದು ಕಂಪ್ಲೀಟ್ ಮಾಡೋಣ ನೋಡ್ರಿ. ಇದು ಮನೆಯೊಳಗಾದ್ರೂ ಮಾಡ್ತಿದ್ದಾವ, ಹಾಗಾಗಿ ಇದು ನೀಟಾಗಿ ಕಂಪ್ಲೀಟ್ ಮಾಡೋಣ. ಈಗ ಜಸ್ಟ್ 1 to 20 ಮುಗಿದೈತೆ ನೋಡ್ರಿ ಅವನಿಗೆ, ಹಾಗಾಗಿ ಸ್ವಲ್ಪ ಮಿಸ್ ಮಾಡ್ತಾನೆ. ನಂಬರ್ಸು ಇಲ್ಲಿ ಕರೆಕ್ಟ್ ಮಾಡೋಣ. ಸರ್ಕಲ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಸ್ಕ್ವೇರ್, ಇದು ಐಡೆಂಟಿಫಿಕೇಷನ್ ಇತ್ತು ನೋಡ್ರಿ. ಇವೆಲ್ಲ ಕರೆಕ್ಟ್ ಮಾಡೋಣ ನೋಡಿರಿ. ಐಡೆಂಟಿಫಿಕೇಷನ್, ಸರ್ಕಲ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಸ್ಕ್ವೇರ್ ಇವೆಲ್ಲ ಐಡೆಂಟಿಫಿಕೇಟ್ ಮಾಡ್ತಾರೆ ನೋಡ್ರಿ. ಓರಲ್ ಆಗಿ ಜಾಸ್ತಿ ಆಯ್ತು ನಾವು, ರೈಟಿಂಗ್ಕಿನ ಓರಲ್ ಜಾಸ್ತಿ ಮಾಡ್ತಾನೆ ನೋಡ್ರಿ ಚಿನ್ನು. 1 to 20 ಒಳಗೆ ನಂಬರ್ಸ್ ಕೊಟ್ಟ ನೋಡ್ರಿ. ಇಲ್ಲಿ 1 to 20 ಎನಿ 6 ಇದೆಲ್ಲ ಮಾಡೋಣ. ಟೋಟಲ್ ಮಾರ್ಕ್ಸ್ ನೋಡಿ. ಇಲ್ಲಿ ಮಾರ್ಕ್ಸ್ ಎಲ್ಲ ನೋಡ್ಬಾ. ಬಿಡುವ ಚೀಜು ಬಿಡುವ ಅಕ್ಕಿಗೆ ಹಂಗೆ ಇಟ್ಕೊಂಡಂದ್ರೆ ಅಕ್ಕಿಗೆ ಆಗತ್ತೆ ನೋಡಿ. ಚಂತನ ಹೊತ್ಕೋಬಾರ್ದು. ಹೋಗೇ ನೀನು ಕಡೆ ಸರಿ. ಬರೀ ಕಾಲು ತಿಂತಾಳೆ ಕೀರ್. ಇಲ್ಲಿ ನೋಡಿ ನೀನು ಮಾರ್ಕ್ಸ್ ತೋರ್ಸಾಕತ್ತೀನಿ ಬಾ. ಇಲ್ಲಿ ಎಕ್ಸಲೆಂಟ್. ಟೋಟಲ್ 25 ತೊಗೊಳ ನೋಡ್ರಿ. ನೀವು ಹೇಳಿದ್ದೆಲ್ಲ ಮಾರ್ಕ್ಸ್ ಹಾಕ್ಯಾರ ನೋಡಿ. ಇಲ್ಲಿ ವಾಟ್ ಈಸ್ ದ ನೇಮ್ ಆಫ್ ಸ್ಕೂಲ್ ಇಟ್ಲಲ್ಲಿ ಇವೆಲ್ಲ ಹೇಳಿಲ್ಲ ಆನ್ಸರ್. ಎಲ್ಲದಕ್ಕೂ 2 ಮಾರ್ಕ್ಸ್ ಕೊಟ್ಟಾರ ನೋಡ್ರಿ. ಯಾವುದು? ವಾಟ್ ಈಸ್ ದ ಕಲರ್ ಆಫ್ ಯುವರ್ ಟೀತ್ ಕಲರ್ ಹೇಳಿ ಇಲ್ಲ. ಟೀತ್ ಕಲರ್ ಯಾವುದು? ವಾಟ್ ಈಸ್ ಯುವರ್ ಟೀತ್ ಕಲರ್?
ಗುಡ್. ಇವೆಲ್ಲ ಹೇಳ್ತೀಯ ಒಂದ್ಸಲ ಅವ್ನು ನೋಡ್ರಿ ಕನ್ಫರ್ಮ್ ಮಾಡ್ಕೊಳ್ಳೋ. ಕೆಲವೊಬ್ರು ಅಂತಿರ್ತಾರೆ ಸ್ಕೂಲೊಳಗೆ ಸುಮ್ಮನೆ ಹೇಳ್ತಾರೆ, ಎಲ್ಲರೂ ಮಾರ್ಕ್ ಮಾಡಿ ಕಳಿಸ್ತಾರೆ, ಬಟ್ ಹುಡುಗರು ಅಷ್ಟು ಹೇಳಿರಲ್ಲ ಅಂತೇಳಿ ನಾನೇ ಇಲ್ಲಿ ಲೈವ್ ಆಗಿ ಮಾಡೋ ಬಂದಿರಿ. ಏನೈತಿ ಫಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ಯುವರ್ ಸ್ಕೂಲ್? ಲಿಟಲ್ ಎಲ್ಲಿ ಸ್ಕೂಲ್. ಗುಡ್ ಬಾಯ್. ವಾಟ್ ಈಸ್ ದ ಕಲರ್ ಆಫ್ ಯುವರ್ ಟೀತ್? ಗುಡ್. ಅದಕ್ಕೆ ಫಸ್ಟ್ ಮಾರ್ಕ್ಸ್. ವಿಚ್ ಆರ್ ದ 3 ಮ್ಯಾಜಿಕ್ ವರ್ಡ್ಸ್? ಥ್ಯಾಂಕ್ ಯು, ಪ್ಲೀಸ್, ಸಾರಿ. ಗುಡ್ ಬಾಯ್, ಕರೆಕ್ಟ್ ಐತಿ. ಫ್ರಮ್ ವೇರ್ ಡು ಯು ಬೈ ದ ವೆಜಿಟೇಬಲ್ಸ್? ವೆಜಿಟೇಬಲ್ ಮಾರ್ಕೆಟ್. ಗುಡ್. ನೆಕ್ಸ್ಟ್ ಕ್ವಶನ್ ಕೇಳತ್ತರು, ವಾಟ್ ಡು ಯು ಸೇ ವೆನ್ ಯು ಗೆಟ್ ಫ್ರಮ್ ಗಿಫ್ಟ್ ಫ್ರಮ್ ಸಮ್ ಒನ್? ಥ್ಯಾಂಕ್ ಯು. ಐ ಸೇ ಥ್ಯಾಂಕ್ ಯು ಅನ್ಬೇಕು, ಆದರೂ ಕರೆಕ್ಟ್ ಐತಿ. ಥ್ಯಾಂಕ್ ಯು. ಗುಡ್. ಹೌ ಡು ಯು ಫೀಲ್ ವೆನ್ ಸಮ್ ಒನ್ ಹರ್ಟ್ ಯು? ಐ ಫೀಲ್ ವೆರಿ ಸ್ಯಾಡ್. ಗುಡ್ ಬಾಯ್. ನೇಮ್ ಆಫ್ ದ, ಇದೊಂದು ಸ್ವಲ್ಪ ಮಿಸ್ ಮಾಡ್ತಾನೆ, ನೇಮ್ ದ ಮೆಂಬರ್ ಆಫ್ ದ ಫ್ಯಾಮಿಲಿ. ಮದರ್, ಫಾದರ್, ಬ್ರದರ್, ಸಿಸ್ಟರ್ ಅಂಡ್ ಗ್ರ್ಯಾಂಡ್. ಏ ಗುಡ್, ಇದನ್ನು ಕರೆಕ್ಟ್ ಆಗಿದೆ. ಸ್ವಲ್ಪ ಇದು ಇತ್ತು ಅಂದ್ರೆ ಇದನ್ನು ಕನ್ಫರ್ಮ್ ಆಗಿ ಹೇಳ್ಯಾರ ನೋಡ್ರಿ. ನೆಕ್ಸ್ಟ್ ಕ್ವಶನ್, ನೇಮ್ ದ ಟೈಪ್ ಆಫ್ ದ ಫ್ಯಾಮಿಲಿ. ಬಿಗ್ ಫ್ಯಾಮಿಲಿ, ಸ್ಮಾಲ್ ಫ್ಯಾಮಿಲಿ, ಬಿಗ್ ಫ್ಯಾಮಿಲಿ. ನೆಕ್ಸ್ಟ್ ಸಿಂಗಲ್ ಪೇರೆಂಟ್ಸ್ ಫ್ಯಾಮಿಲಿ. ಸಿಂಗಲ್ ಪೇರೆಂಟ್ಸ್ ಫ್ಯಾಮಿಲಿ. ಇದೊಂದು ಸ್ವಲ್ಪ ಬಿಡಿಸ್ತಾನೆ, ಬಟ್ ಕರೆಕ್ಟ್ ಹೇಳ್ತಾರೆ ಆನ್ಸರ್. ನೆಕ್ಸ್ಟ್ ನೋಡು, ಶುಡ್ ಯು ಫೈಟ್ ವಿತ್ ಯುವರ್ ಫ್ರೆಂಡ್ಸ್? ನೋ. ಐ ಶುಡ್ ನೋ ಫೈಟ್. ಗುಡ್ ಬಾಯ್. ಶುಡ್ ಯು ಶೇರ್ ಯುವರ್ ಟಾಯ್ಸ್ ವಿತ್ ಈಚ್ ಅದರ್? ಯಾ. ಎಸ್, ಐ ಶುಡ್ ಶೇರ್ ಮೈ ಟಾಯ್ಸ್ ಅನ್ಬೇಕು, ಆದರೂ ಕರೆಕ್ಟ್ ಇದೆ ಆನ್ಸರ್. ನೆಕ್ಸ್ಟ್, ಹೂ ಕುಕ್ಸ್ ಫುಡ್ ಯುವರ್ ಫ್ಯಾಮಿಲಿ? ಮದರ್. ಮದರ್. ಮೈ ಮದರ್ ಕುಕ್ಸ್ ಮೈ ಫ್ಯಾಮಿಲಿ ಫುಡ್. ನೆಕ್ಸ್ಟ್, ಹೂ ಗೋಸ್ ಟು ದ ಆಫೀಸ್? ಫಾದರ್. ಗುಡ್. ನೋಡಿರಿ ನಮ್ಮ ಚಿನ್ನು ಲೈವ್ ಆಗೇ ತೋರಿಸಿರಿ. 25 ಗುಡ್ ಆನ್ಸರ್ ಹೇಳ ನೋಡ್ರಿ ಓರಲ್. ಗುಡ್ ಬಾಯ್ ಚಿನ್ನು, ಗುಡ್ ಬಾಯ್. ಥ್ಯಾಂಕ್ ಯು ಅಮ್ಮ. ಗುಡ್ ಬಾಯ್, ವೆಲ್ಕಮ್. ನೋಡಿರಿ ಕರೆಕ್ಟಾಗಿ ಹೇಳಿದೆಲ್ಲನೂ ಅವ ಇದ್ರೊಳಗೆ ಬರ್ದಿದ್ದಕ್ಕೆ ನಾವು ಒಂದ್ಸಲ ಇದು ಮಾಡ್ಬೇಕು ನೋಡ್ರಿ, ಕ್ರಾಸ್ ಚೆಕ್ ಮಾಡಬೇಕು, ಅವಾಗೆ ಗೊತ್ತಾಗೋದು. ಕೆಲವೊಂದು ಸಲ ಹಿಂಗೆ ಅಂತ ಹೇಳ್ತಿರ್ತಾರೆ, ಇಲ್ಲ ಹಾಕ್ತಾರ ಸಣ್ಣ ಹುಡುಗರು ಇರ್ತಾರಂತ. ಬಟ್ ಇವನಿಗೆ ಇಲ್ಲಿ ಬರ್ದಿದ್ರೊಳಗೆ ನಂಗೆ ಗೊತ್ತೈತಿ. ರೈಟಿಂಗ್ಕಿನ್ನ ಕಾನ್ಫಿಡೆಂಟ್ಲಿ ಹೇಳ್ತೀನಿ ನೋಡ್ರಿ, ಅವ್ನು ಓರಲಾಗಿ ಎಲ್ಲನೂ ಕರೆಕ್ಟಾಗಿ ಹೇಳ್ತಾನೆ. ಮನೆಯೊಳಗೆ ಯಾವುದೇ ಹೇಳಿದ್ರು ಸ್ಕೂಲ್ನು ಮಸ್ತ್ ಐತೆ ನೋಡ್ರಿ, ಲಿಟರಲ್ಲಿ ವಿಜಯಪುರ ಅಂತೇಳಿ. ಯಾರೇ ಈಗಿನ ಅಡ್ಮಿಷನ್ ಮಾಡಿಸೋರಿದ್ರು ಮಸ್ತ್ ಐತೆ ನೋಡ್ರಿ. ಸ್ಕೂಲ್ ಅಂತೂ ಭಾಳ ಇಷ್ಟ ಆಗೈತೆ. ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ, ಎಲ್ಲನೂ ಮಾಡಿಸ್ತಾರೆ. ಸ್ಕೂಲ್ದು ಹೇಳಂಗೆ ಇಲ್ಲ ನೋಡ್ರಿ, ಎಲ್ಲನೂ ಹುಡುಗರಿಗೆ ಮಾತ್ರ ಜಲ್ದಿನೇ ಇದು ಆಗುತ್ತೆ. ಇವಾಗ ಥೇರಿ ನಾಲೆಜ್ನು ಮೆಂಟಲಿ ಭಾಳ ಸ್ಟ್ರಾಂಗ್ ಮಾಡ್ತಾರೆ, ಮತ್ತು ಎಲ್ಲ ಫಿಸಿಕಲಿ ಮತ್ತೆಲ್ಲ ಸ್ಪೋರ್ಟ್ಸ್ ಆಯಿತು, ಆ್ಯಕ್ಟಿವಿಟೀಸ್ ಆಯಿತು, ಎಲ್ಲ ಹೇಳೋದೇ ಬೇಡ ನೋಡ್ರಿ. ಅವ್ರ ಸ್ಕೂಲ್ ಒಳಗೆ ಅಷ್ಟು ಚಂದ ಮಾಡಿಸ್ತಾನೆ. ಎಲ್ಲರೂ ಆಲ್ಮೋಸ್ಟ್ ನನಗೆ ಗೊತ್ತಿದ್ದವ್ರು ನೋಡಿರ್ತಾರೆ ಆ್ಯಕ್ಟಿವಿಟೀಸ್ದೆಲ್ಲ ಹಾಕಿರ್ತೀನಿ ನಾನು. ಮತ್ತು ಎಲ್ಲನೂ ಎಫರ್ಟ್ ಹಾಕಿ ಮಾಡ್ತಾರೆ. ಸ್ಕೂಲ್ ಟೀಚರ್ಸ್ ಅಂತೂ ಭಾರಿ ಅದಾರ ನೋಡ್ರಿ. ಎಲ್ಲ ಹುಡುಗರ ಜೊತೆ ಚಂದಾಗ ತಿಳಿಸಿ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಹಂಗೆ ಆ್ಯಕ್ಚುಲಿ ನನಗೆ ಇನ್ನು ನಂಬ್ತಿರಲ್ಲ ಗೊತ್ತಲ್ಲ, ಈ ಸ್ಕೂಲಿಗೆ ನಂಗೆ ರೆಫರ್ ಮಾಡಿದ್ದು ಒಂದು ಸಣ್ಣ ಹುಡುಗಿನೇ ನೋಡ್ರಿ, ನರ್ಸರಿ ಹುಡುಗಿನೇ ನಂಗೆ ರೆಫರ್ ಮಾಡಿದ್ದು. ಆಕೆ ಅಲ್ಲೇ ಕಲ್ತು ಬಂದಿಲ್ಲ. ದೀಕ್ಷಾ ಇಲ್ಲ ಏನಾಯ್ತಲ್ಲ, ಹೆಸರು ಏನಾಯ್ತಲ್ಲ ಚಿನ್ನು? ದೀಕ್ಷಾ ಅಲ್ಲಪ್ಪು, ನಂಗೂ ನೆನಪರಿ ದೃಶಿಕಾ ನೋಡ್ರಿ. ಇಲ್ಲಿ ನಮ್ಮ ಮನೆ ಹತ್ರನೇ ಇದ್ರು, ಅವ್ರು ಇವಾಗ ದೂರ ಹೋಗ್ಯಾರ. ಬಟ್ ಅದೇ ಹುಡುಗಿರೇ ನಂಗೆ ರೆಫರ್ ಮಾಡಿದ್ದಿಲ್ಲ ಆಂಟಿ, ಅದು ಸ್ಕೂಲ್ ಮಸ್ತ್ ಐತೆ ಅಂತ ಹೇಳಿ ಹೇಳಿದಾಗ ನಾನು ಇವ್ನಿಗೆ ಅಲ್ಲಿ ಜಾಯ್ನ್ ಮಾಡಿಸಿದ್ದು. ಬಟ್ ಸ್ಕೂಲ್ ಮಾತ್ರ ಮಸ್ತ್ ಐತಿ, ನನಗೆ ಹಚ್ಚಿದ್ದಕ್ಕೂ ಚಲೋ ಆಯಿತು. ಬಟ್ ಫೀಸ್ ಜಾಸ್ತಿ ಐತಿ, ಬಟ್ ಚಲೋ ಐತೆ ನೋಡ್ರಿ. ಅಷ್ಟು ಫೀಸ್ ಕೊಟ್ಟಿದ್ದಕ್ಕೂ ಇದು ಸಫಿಷಿಯೆಂಟ್ ಅನ್ನಿಸ್ತೈತಿ. ಬರೀ ಈಗ ಜಸ್ಟ್ ಬಂದೆ ಇವ್ನು ತೊಗೊಂಡು ಅಪ್ಪು ಕಟ್ಟಾಕತ್ತ. ಬರೀ ನಾನು ನಾಷ್ಟ ಮಾಡಬೇಕು. ಬರೋ ಹೊತ್ತಿಗೆ ಏನೈತಿ ನಾಷ್ಟ ತೊಗೊಂಬಂದಿ ನೋಡ್ರಿ ಹೊರಗೆ. ಯಾಕಂದ್ರೆ ಇವತ್ತೇನು ಟೈಮ್ ಆಗಿತ್ತು, ಹೋಗೋತ್ತಿಗೆ ಪೇರೆಂಟ್ಸ್ ಮೀಟಿಂಗ್ ಬಂದಿತ್ತು. ದಿವ್ಯಾದನು ಸಹ ಕಾಲೇಜ್ಗೆ ಹೋಗಿದ್ರು, ನನಗೂ ಮಾಡೋಕ್ಕಾಗಲಿಲ್ಲ. ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಅದು ಮಾಡಿ ಲೇಟ್ ಆಯಿತು ಅಂತ ಹೇಳಿ ಹೊರಗಡೆಯಿಂದ ಏನು ತಂದು ನೀನು ನೋಡೋಕೆ ಬರ್ರಿ. ಏನು ತೊಗೊಂಬಂದಿ ನೋಡ್ರಿ ನಾಷ್ಟ. ಈಗ ಹಾಲು ತೊಗೊಂಬಂದಿ ನೋಡ್ರಿ, ಹಾಲು ಕಲೆಗಿದು ಅಂತ ಹೇಳಿ. ದೋಸೆ ತೊಗೊಂಬಂದಿ ನೋಡ್ರಿ, ಮಸಾಲೆ ದೋಸೆ ತೊಗೊಂಬಂದಿನಿ, ಇಡ್ಲಿ ತೊಗೊಂಬಂದಿನಿ ಚಿನ್ನುಗೂ. ನನಗೆ ಚಿನ್ನು ಆಲ್ರೆಡಿ ಈಗ ಹಾಲು ಇದು ಹಾರ್ಲಿಕ್ಸ್ ಕುಡ್ದಾನ. ಇನ್ನು ಈಗ ನಾಷ್ಟ ಮಾಡ್ತೇವೆ ಚಿನ್ನು ನಾನು. ಏ ಶಿಜು, ನೀ ಏನು ತಿಂದಿಯೇ? ಶಿಜು, ಏ ಶುಭಿ 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 ಏ ಶುಭಿ 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 ಫುಡ್ ಫ್ರೂಟ್ಸ್ ಇಲ್ಲ. ಶುಭಿ ಏನು ತಿಂದಿ ನೀನು? ಏನು ತಿಂದಿ? ಬರೇ ಕಚ್ಚಾಕ ಬರ್ತಾವ ಅವನಿಗೆ ಶುಭಿ. ಹಾಂ, ನೀ ಎಲ್ಲ ಹೊಲಸು ಮಾಡ್ಬೇಡ, ನಂಗೆ ಗಲೀಜು ಮಾಡ್ಬೇಡ. ನಿಂಗೆ ಇನ್ನ ಸ್ನಾನ ಮಾಡಿಸ್ಬೇಕು ಇವತ್ತ. ಧನುಷನವರನ್ನ ಸ್ನಾನ ಮಾಡಿಸ್ತಾನೆ. ಥ್ಯಾಂಕ್ಸ್ ಕೊಡು ಸುಬಿ. ಶಿಜು ನೋಡ್ರಿ, ಆಕಿನ ಹೆಸರು ಏನು ಚಿನ್ನು? ಶಿಜು. ಏ ಶಿಜು, ಬರೇ ಮುಂದೆ ನಿಂತ್ರ ಬರೇ ಮೈಮೇಗೆ ಇರ್ತಾಳೆ ಆಕಿ. ಯಾಕೆ ಹ್ಯಾಂಡ್ ವಾಶ್ ಮಾಡು, ನಾಷ್ಟ ಮಾಡು. ಅಂತ ನೀ ಫುಡ್ ತಿಂದಿಲ್ಲ? ಹಾಂ, ಮಮ್ಮಡಿಲ್ಲ ಮಮ್ಮಡಿ ಹೆಂಗೆ ನೋಡ್ತಾವ ನೋಡ್ರಿ. ನೋಡು ಬರೇ ಕಾಲು ತಿಂತಾವ, ಬರೇ ಕಾಲು ತಿಂತಾವ ಬರೀ ಶುಭಿ. ನೋಡ್ರಿ ನಾ ದೋಸೆ ತಂದೀನಿ, ಇಲ್ಲೊಂದು ಪ್ಲೇಟ್ ಇಡ್ಲಿ ತೊಗೊಂಬಂದೇವು. ಚಿನ್ನು ನಾ ಇಬ್ಬರೇ ಇದೇವೆ ಅಂತೇಳಿ ಡೈಲಿ ಅಂತೂ ಈಗ ನಾಷ್ಟ ಮಾಡಿತ್ತು ನೋಡ್ರಿ. ಇಲ್ಲಿ ಇಡ್ಲಿ ತೊಗೊಂಬಂದಿನಿ, ನಾಷ್ಟ ಮಾಡೋಂಬರ್ರಿ ಎಲ್ಲರೂ. ಅಲ್ಲಿ ನೋಡ್ರಿ ಚಿನ್ನು ಅಲ್ಲಿ ಕುಂತಾನ, ನಾ ಇಲ್ಲಿ ಕುಂತೀನಿ. ಇಲ್ಲಿ ಚೀಸು ಇಲ್ಲಿ ಕೂತಾವ ನೋಡ್ರಿ. ಆಕಿಗೂ ಎಲ್ಲ ಬೇಕು ತಿಂತಾವ ಅಂತಾಳೆ, ಬಟ್ ಹೇರ್ಸ್ ಎಲ್ಲ ಇದಾಗ್ತಾವ ಅಂತೇಳಿ ಅದಕ್ಕೆ ಹಾಕಂಗಿಲ್ಲ ನೋಡ್ರಿ. ಅದ್ರ ಫುಡ್ ಐತಿ, ಫುಡ್ ಹಾಕ್ತೀವಿ ಪೆಡಿಗ್ರಿದು. ಇಲ್ಲ ಅಂದ್ರೆ ಮೊಸರು ಅನ್ನ ಹಾಕ್ತೀವಿ ನೋಡ್ರಿ. ಹೆಂಗೆ ಕೂತಾವ ನೋಡ್ರಿ ಶಿಜು. ಹಾಯ್ ಮಾಡಿ ಶಿಜು. ಏ ಶಿಜು,
ಆಕಿ ಬರೀ ಸುಂದಾಗಿ ಮಕ್ಕೋತಾವ ನೋಡ್ರಿ ಸೀಜು. ಸೌಂಡ್ ಕೇಳೋಣ ಹೆಂಗೆ ಆತಾವ ನೋಡ್ರಿ. ಅಡ್ ಹಾಡ ಆತೈತಿ, ಹಾಡ ಆತನ ಹೆಂಗೆ ಹೇಳ್ತಾವ. ನಾಷ್ಟ ಆಯ್ತು ನೋಡ್ರಿ. ಆದ್ಮೇಲೆ ಅದ್ರ ಮ್ಯಾಗ ಒಂದು ಕಪ್ ಚಾ ಬೇಕಲ್ಲ, ಬಿಸಿ ಬಿಸಿ ಚಾ. ಅದ್ರಾಗ ಈ ಥಂಡಿಗಂತೂ ಚಾ ಬಿಡೋರ್ ಸದೇ ಕುಡಿತಾರ ನೋಡ್ರಿ. ನಾನು ಚಿನ್ನ ಲಾಗ್ ನೋಡಾತಾನ, ಸೀಜು ಇಲ್ಲಿ ಕೂತಾಳ. ಚಿನ್ನು ನೋಡ್ರಿ ನಂದು ನೀನೇ ಲೈವ್ ಬಂದಿದ್ದಲ್ಲ, ಅದನ್ನ ನೋಡ್ಕೊ ಕೂತಾನ ನೋಡ್ರಿ ಚಿನ್ನು. ಬರ್ರಿ ಎಲ್ಲಾರು ಚಾ ಕುಡಿ. ಮತ್ತೆ ಶಿಜುಗ ಸ್ನಾನ ಮಾಡ್ಸಕತ್ತಾರ ನೋಡ್ರಿ. ಯಾಕಂದ್ರೆ ಒಂದು 10 to 15 days ಆಗಿರ್ಬೋದು. ಬಂದಾಗಿಂದ ಆ ಕಡೆ ಎಲ್ಲ ಓದಾಡಿ ಭಾಳ ಹೊಲಸಾಗಿತ್ತು ನೋಡ್ರಿ. ಮಾಡಿಸ್ಬೇಕು ಅನ್ಕೊಂಡ್ರೆ ನೀರು ಬಂದಾಗೆ ಮಾಡಿಸ್ಬೇಕಂತ ಬಿಟ್ಟಿದ್ರು. ಅವ್ರಿಗೆ ಟೈಮ್ ಸಿಕ್ಕಿದ್ದಿಲ್ಲ ನೋಡ್ರಿ. ಧನುಷ್ಯ ಮಾಡಿಸ್ಬೇಕು ನಾವು. ಒಟ್ಟು ಫೈನಲಿ ಇವತ್ತು ಕೂಡ್ಬತ್ತು ನೋಡ್ರಿ. ಈವ್ನಿಂಗ್ ಟೈಮ್ ಆಗೈತಿ. ಸ್ವಲ್ಪ ಬಿಸಿನೀರು ಮಾಡಿಬಿಟ್ಟು ಅವಂದೇ ಶಾಂಪೂ ತೊಗೊಂಬಂದ ನೋಡ್ರಿ. ಧನುಷ್ಯ ತೊಗೊಂಬಂದು ಸ್ನಾನ ಮಾಡ್ಸಕತ್ತಾರ ನೋಡ್ರಿ ಶಿಜುಗ. ಅದು ಫುಲ್ ಚಳಿ ಆಗ್ಬಿಟ್ಟೈತೆ. ಅದಕ್ಕೆ ಹೆಂಗೆ ನಡ್ಗಾಕತ್ತೈತೆ ನೋಡ್ರಿ. ಫುಲ್ ಕೋಲ್ಡ್ ಆಗೈತಿ. ಬಟ್ ಫುಲ್ ಗಲೀಜ್ ಆಗ್ಬಿಟ್ಟಿತ್ತು ಎಲ್ಲ ಕಡೆ. ಅದಕ್ಕಿನ್ನ ಗೊತ್ತಾಗ ನೋಡ್ರಿ. ಜಸ್ಟ್ ನಾನು 2 months ನೋಡ್ರಿ. ಅದಕ್ಕೆ 2 ತಿಂಗಳು ಪಾಪು ಇದ್ದಂಗೆ ಅದು. ಅದಕ್ಕೆ ಏನು ಗೊತ್ತಾಗಂಗಿಲ್ಲ. ಎಲ್ಲಂದ್ರಲ್ಲಿ ಹೋಗಿ ಬಾಯಿ ಹಾಕೋದು, ಎಲ್ಲಂದ್ರೆ ಅಡ್ಡಾಡೋದು ಮಾಡ್ತೈತಿ. ಹಾಗಾಗಿ ಫುಲ್ ಗಲೀಜ್ ಆಗ್ಬಿಡ್ತೈತಿ. ಮ್ಯಾಗ ಒಂದು 10 days ಒಮ್ಮೆ ಮಾಡಿಸ್ಬೇಕಾಗತ್ತೆ. ಇಲ್ಲಿಕಂದ್ರೆ ವೀಕ್ಲಿ 1 time ಸ್ನಾನ ಮಾಡಿಸ್ಬೇಕು ನೋಡ್ರಿ. ಅಂದ್ರೆ ಕ್ಲೀನ್ ಇರ್ತದೆ. ಯಾಕಂದ್ರೆ ಹುಡುಗರ ಹತ್ರದೆಲ್ಲ ಬಿಡ್ತೀವಿ ನೋಡ್ರಿ. ಮನೆ ಒಳಗೂ ಇರ್ತೈತಿ. ಹಾಗಾಗಿ ಹಾಸಿಗೆಗೂ ಬಂದು ಮಲ್ಕೋತೈತಿ. ಹೊರಗಡೆ ಏನು ಬಿಡಂಗಿಲ್ಲ, ಒಳಗಡೆ ಇರ್ತೈತಿ ನೋಡ್ರಿ. ಜಾಸ್ತಿ ಆದ್ರೆ ಅಲ್ಲೇ ಮ್ಯಾಗೆ ವಾಲ್ಕಿಂಗ್ ಮಾಡಿಸ್ತೀವಿ. ಅದಕ್ಕೆ ಸುಮ್ಮನೆ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಚಲೋ ನೋಡ್ರಿ. ಸುಮ್ಮನೆ ಇನ್ಫೆಕ್ಷನ್ ಅದೆಲ್ಲ ಆಗುತ್ತೆ. ಮೊದಲೇ ಚಿನ್ನೋದು ಇರ್ತಾನೆ ಮನೆಯೊಳಗೆ, ಅದ್ರೊಳಗೆ ಫುಲ್ ಮುಟ್ತೈತಿ. ಎಷ್ಟೇ ಕ್ಲೀನ್ ಇಟ್ಕೊಂಡ್ರೂ ಇನ್ಫೆಕ್ಷನ್ ಆಗುತ್ತೆ. ಅಂಥಲ್ಲೋಗಿ ನಾವು ಹೈಜೀನ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ತೀರಾ ಇದಾಗತ್ತೆ ನೋಡ್ರಿ. ಹಾಗಾಗಿ ಅದಕ್ಕೆ ಶಾಂಪೂ ತರೋ ಸಂಬಂಧ ವೆಯ್ಟ್ ಮಾಡಾಕತ್ತಿದೆ. ಸುಮ್ಮನೆ ಹೇರ್ ಫಾಲ್ ಆಗುತ್ತೆ ನೋಡ್ರಿ. ಅದಕ್ಕೂ ಯಾವ್ದಾರು ಶಾಂಪೂ ಹಚ್ಚಿದ್ರೆ ಅದರದ್ದೇ ಆದ ಶಾಂಪೂ ತಂದು ಇಟ್ಟಿದ್ದ. ಬಟ್ ಅವು ಸ್ನಾನ ಮಾಡ್ಸೋಕೆ ಟೈಮಿಗೆ ಸಿಕ್ಕಿದ್ದಿಲ್ಲ ನೋಡ್ರಿ. ಇವ್ರು ಮೆಸ್ಸಿಗೆ ಹೋಗೋರು ಒಬ್ಬರೇ ಆದ್ರೆ ಅದು ಸರಿ ಆಗಂಗಿಲ್ಲ, ಅದು ಗಾವ ಆಗಂಗಿಲ್ಲ ಅಂತೇಳಿ ಫೈನಲಿ ಇವತ್ತು ಕೂಡ ಬಂತು ನೋಡ್ರಿ. ಫುಲ್ ಹೆಂಗೆ ಕಾಣತಾನ, ಫುಲ್ ಚೇಂಜೇ ಕಾಣತ್ತ ನೋಡ್ರಿ. ಹೇರ್ಸ್ ಎಲ್ಲ ಸ್ನಾನ ಮಾಡ್ತಾನೆ ನೋಡ್ರಿ. ಅದಕ್ಕಿನ್ನ ಕಟಿಂಗ್ ಮಾಡಿಸ್ಬೇಕಾಗ್ತದೆ. ಅದರದ್ದೇ ಆದ ಹೇರ್ ಕಟಿಂಗ್ ಮಾಡಿಸಿದ್ರೆ ಮಸ್ತ್ ಕಾಣಿಸ್ತಾವೆ ನೋಡ್ರಿ. ಫುಲ್ ಕ್ಯೂಟಾಗಿ ಕಾಣಿಸ್ತಾವೆ ನೋಡ್ರಿ. ಚಿನ್ನು ಅಂತೂ ಆ ಕಡೆಯಿಂದ ಈ ಕಡೆ ಓಡಾಡಕತ್ತಾನ. ಅದು ಅವನಿಗಂತೂ ಫುಲ್ ಇಷ್ಟ ನೋಡ್ರಿ. ಸೀಜು ಅಂದ್ರೆ ಭಾಳ ಇಷ್ಟ ಅವನಿಗೆ. ಬೆಳಗ್ಗೆಯಿಂದ ಸಂಜೆಕಲ್ಲ ಸ್ಕೂಲಿಗೆ ಬಂದ ತಕ್ಷಣ ಅದ್ರ ಜೊತೆ ಇರ್ತಾನೆ, ಆಟ ಆಡ್ತಾನೆ ನೋಡ್ರಿ. ಹೆಂಗೆ ಕಾಣತ್ತದ. ಫುಲ್ಲು ಚಳಿ ಹಾಕೋತದ. ಅದಕ್ಕೆ ಅವ್ನು ಚಿನ್ನು ಒಂದು ಪಪ್ಪ ಚಳಿ ಆಗ್ತದ ಅದಕ್ಕೆ ಅಂತ ಅನ್ನತಾನ. ಬಟ್ ಕ್ಲೀನ್ ಆಗ್ಬೇಕಂತ ಮಾಡ್ಸ್ಬೇಕು ನೋಡ್ರಿ. ಆದರೂ ಬಿಸಿ ನೀರೇ ಮಾಡ್ಸಾಕತ್ತೀವಿ, ತಣ್ಣೀರೇನು ಮಾಡ್ಸಾಕತ್ತಿಲ್ಲ. ಬಿಸಿ ನೀರು ನೋಡ್ರಿ. ನೀರು ಒಂದು ಸ್ವಲ್ಪ ಬೆಚ್ಚಗಿತ್ತು, ಅದೇ ನೀರಿಂದನೇ ಮಾಡ್ಸಾಕತ್ತೈತಿ ನೋಡಿ. ಫುಲ್ ವೈಟ್ ಕಾಣತ್ತದ. ಫುಲ್ ಕಲರೇ ಚೇಂಜ್ ಆಗ್ಬಿಡ್ತು ನೋಡ್ರಿ. ಫಸ್ಟಿಗೆ ಕಲರ್ ಫುಲ್ ಒಂಥರ ವೈಟ್ ಬ್ರೌನ್ ಕಲರ್ ಹೋಗಿ ಬೇರೆನೇ ಕಾಣಿಸತ್ತಿತ್ತು. ಈ ಫುಲ್ ಚಂದ ಕಾಣತ್ತೈತೆ ನೋಡ್ರಿ ಸೀಜು. ಅದಕ್ಕೆ ಮೊದಲು ಹೋಗಿ ಈಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಫುಲ್ ನಡ್ಗಾಕತ್ತೈತಿ. ಹೊರಗಡೆ ಒಂದು ಸ್ವಲ್ಪ ಬಿಸಿಲಿಗೆ ಇಷ್ಟು ಹಿಡಿಬೇಕಂತೇಳಿ ಸ್ವಲ್ಪ ಮಾಡ್ಸೋಣ. ಫುಲ್ ನಡ್ಗಾಕತ್ತ ಅಂತೇಳಿ ಜೋರು ಮಾಡ್ಸಾಕತ್ತಾರ ರೀ. ಈಗ ಮಾಡ್ಸಿದ ಅಂದ್ರೆ ಸ್ವಲ್ಪ ಬಿಸಿಲಿಗೆ ಹಿಡಿಬೇಕಂತ ನೋಡಿ. ದರ್ಶ್ ಕರ್ಕೊಂಡೋಗಿ ಬಿಸಿಲಿಗೆ ಹಿಡಿಸ್ನಂತಾರೆ. ಚಿನ್ನು ಮೊದಲು ಸಾಕ್ಬಿಡು ಪಪ್ಪ ಆ ಥರ ಅದ ನೋಡ್ರಿ. ಅದಕ್ಕೆ ಯಾಕಂತ ಫುಲ್ ನಡ್ಗಾಕತ್ತಲ್ಲ. ಅದನ್ನ ನೋಡಿ ಹಂಗೆ ಅನಾತನ. ಅದಕ್ಕೆ ಚಳಿ ಅಂತೇಳಿ ನಾ ತಣ್ಣೀರು ಮಾಡಿಸಿಲ್ಲ, ಬಿಸಿನೀರು ಮಾಡಿಸಿದ್ರೆ ಇಷ್ಟ ಆಗ್ತದೆ. ತಣ್ಣೀರು ಮಾಡಿಸಿದ್ರೆ ಫುಲ್ಲು ನಡಗ್ತೈತೆ ನೋಡ್ರಿ ಅದು. ಅಂದ್ರೂ ಬಿಸಿನೀರ್ದು ಚಿನ್ನು ನೀರು ಹಾಕಿ ಫುಲ್ ತಣ್ಣಗೆ ಮಾಡ್ಬಿಟ್ಟಾನ ಬಿಸಿನೀರು ಹೋಗಿ. ಅವನು ಹಾಗೆ ಮಾಡ್ತಾನೆ, ಅದಕ್ಕೂ ಹಾಗೆ ಮಾಡ್ಸತ್ತ ನೋಡ್ರಿ. ಫುಲ್ ಹೇರ್ಸ್ ಎಲ್ಲ ಅದ್ರ ಮುಖಕ್ಕೆ ಬಿದ್ದವು. ಮುಖನೇ ಕಾಣಲಾಗ್ಯದ ನೋಡ್ರಿ. ಮುಖ ಹೆಂಗೆ ಕಾಣತೈತಿ. ಫುಲ್ ಚೇಂಜ್ ಅನ್ಸಾತದ. ನೋಡಿ ಸೀಜು ಜಾಕ ಮಾಡ್ಸತ್ತೀವಿ. ಶಾಂಪೂ ಹಚ್ಚಿ ಈ ಜಾಕ ಮಾಡಾತ ನೋಡ್ರಿ. ಮುಖ ಮೈ ಇಟ್ಟೆ ಬರೀ ಕೂದಲ ತುಂಬ ಮೈ ತುಂಬ ಅವನೇ ಹಚ್ಚ ನಾವು ತಮ್ಮದಲ್ಲಿ ಈಗ ಅದು ಇದಾಗಿತ್ತು ಮ್ಯಾಲೆ ಬಿಟ್ಟು ತಾನೇ ಹಾಕಿತ್ತು ಹೊರಗೆ ಬಿಡ ಹಿಡ್ಕೊಂಡೆ ಡೈರೆಕ್ಟ್ ಸಿಗಲ್ಲ. ಕೂಡಿಲಿ ಸಾಕತ್ತೆ ನಮ್ಮ ಕಾರಲ್ಲಿ. ಬಿಸಿಲಿಗೆ ತೊಗೊಂಡು ಕೂತ ನೋಡ್ರಿ ಸೀಜುಗೆ. ಫುಲ್ ಬಿಸಿಲೈತೆ ಹೊರಗಡೆ. ಸ್ವಲ್ಪ ಚಳಿ ಆಗತ್ತೈತೆ ಅಂತೇಳಿ ನೋಡಲ್ಲಿ ಜಿನೂ ನಾ ಬಟ್ಟೆ ತೊಳ್ಯಾಕತ್ತೀನಿ, ವಿಡಿಯೋ ಮಾಡಾಕತ್ತಾನ. ಅವ್ನ ಕೈಯಾಗ ಫೋನ್ ಸಿಕ್ಕರೆ ನಾ ಸಾಕ್ರಿ ನೋಡ್ರಿ. ಎಲ್ಲ ವಿಡಿಯೋ ಮಾಡ್ತಿರ್ತಾನ. ನಾ ಎಷ್ಟು ಅವ್ನು ಸ್ನಾನ ಮಾಡ್ಸಾತಿದ್ರು ನಾ ಈ ಕಡೆ ಇದು ಮಾಡತ್ತ ನೋಡ್ರಿ. ಬಟ್ಟೆ ತೊಳ್ಯಾಕತ್ತೀನಿ ನೋಡ್ರಿ. ಬಟ್ಟೆ ತೊಳೆದು ಬಂದೆ ನೋಡ್ರಿ. ಹೇರ್ ಡ್ರೈಲಿಕ್ಕೆ ಅದು ಬಿಸ್ಲಾಗ ಕುಂದಿಸಿ ಸಾಕಾಯ್ತದ. ಒಂದೇ ಕಡೆ ಕೂಡಲೇ ಇಲ್ಲ ನೋಡ್ರಿ. ಆ ಕಡೆ ಈ ಕಡೆ ಓಡಾಡಕತ್ತಾರ. ಮತ್ತಿಟ್ಟು ಗಲೀಜ್ ಆಗತ್ವಾ ಅಂತೇಳಿ ಸುಮ್ಮನೆ ಹೇರ್ ಡ್ರೈಲೇ ಇದು ಮಾಡಂಬ ಅಂತೇಳಿ ಹೇರ್ ಡ್ರೈಲೇ ಇದು ಮಾಡಕತ್ತಾರ ನೋಡ್ರಿ. ಆದ್ರೂ ಫುಲ್ ನಡ್ಗಾಕತ್ತದ ನೋಡ್ರಿ. ಎಷ್ಟು ನಡ್ಗಾಕತ್ತದ ಪಾಪ. ಹುಡುಗಿ ಐತಿ ಹುಡುಗ ಇಲ್ಲ ನೋಡ್ರಿ. ಫುಲ್ ಇದಾಗ್ಬಿಟ್ಟದ ನೋಡ್ರಿ. ಈಗ ಫ್ರೆಶ್ ಆಗ್ಬಿಟ್ಟು ನೋಡ್ರಿ. ಈಗ ಫುಲ್
ಏಯ್ 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 ಹೊಡಿತೀನಿ ನೋಡ ಇದು ಏ ಹೊಡಿಬಾರ್ದು ಅದಕ್ಕೆ ಹಂಗೆ ಹೊಡಿಬಾರ್ದು. ಮಮ್ಮ ಮಮ್ಮ ಕಡಿತಿ ಸಿರಿ ಸೀರೆ ಟಾಪ್ ಐತದ. ಟಾಪ್ ಕಡಿತಿ ಕಡಿತಿ ಏನೋ ಕಡಿತಿನ ಹಾ ನಿನಗೆ ಕಡಿತದ. ಎಷ್ಟು ಚಂದ ಕಾಣ್ತಾವ ಶುಭಿ ಶುಭಕ್ಕ ಶುಭಿ ಎಷ್ಟು ಚಂದ ಕಾಣತಾವ ನೋಡ್ರಿ. ನೋಡ್ರಿ ತಿರುಗಿ ಎಷ್ಟು 1:30-2 ಗಂಟೆ ಆಗ್ಬತ್ತು. ಇಷ್ಟು ತನಕ ಸ್ವಲ್ಪ ಬಟ್ಟೆ ಇದು ತೊಳೊ ಬಂದೆ ಹೋಗಿ ಆಮೇಲೆ ಚೀಜಿಗೂ ನೋಡ್ರಿ ಜಳಕ ಮಾಡಿಸಿದಿಲ್ಲ ಆಕಿಗೆ. ಅದು ಈಗ ಬಂದು ತಿರುಗಿ 15 ದಿವಸ ಆಗ್ಬತ್ತು. ಒಟ್ಟು ಅದಕ್ಕೆ ಮಾಡಿಸಿದಿಲ್ಲ, ಒಟ್ಟು ಇದು ಆಗಿದೆ ಅಂತೇಳಿ ಇವತ್ತು ಅದಕ್ಕೆ ಫುಲ್ ಫ್ರೆಶ್ ಆಯ್ತು ನೋಡ್ರಿ. ಸ್ನಾನ ಮಾಡ್ಸ್ಯಾರ ಅದಕ್ಕೆ ಬರೀ ಪಟ್ ರೆಡಿಯಾಗಿ ಡ್ಯೂಟಿಗೆ ಹೋಗೋಮಂತ. ಡ್ಯೂಟಿ ಟೈಮು ಆಯಿತು 2 ಗಂಟೆ ಆಗ್ತಿಗೆ 5 ನಿಮಿಷ ಆಯ್ತು ನೋಡ್ರಿ. ನಾನು ಡ್ಯೂಟಿ ರೆಡಿ ಆಗೀನಿ. ಬಾಯ್ 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 ಸಿಜು ಬಾಯ್. ಹೋಗ್ಬಿಡ್ತೀನಿ, ಟೈಮ್ ಆಗೈತೆ ನೋಡ್ರಿ. ಬಾಯ್ 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 ಬಾಯ್. 7 hours later. ಡ್ಯೂಟಿ ಮುಗಿಸ್ಕೊಂಡು ಬಂದ ನೋಡ್ರಿ. ಟೈಮ್ ತಿರುಗಿ ಎಷ್ಟು 9 ಗಂಟೆ ಆಯಿತು. 9:30 ಆಯ್ತು ನೋಡ್ರಿ. ಲೇಟ್ ಆಯಿತು. ಪೇಷಂಟು ICU ಡ್ಯೂಟಿ ಇತ್ತು, ಪೇಷಂಟು ಇದ್ದು ನೋಡ್ರಿ. ಹಾಗಾಗಿ ಲೇಟ್ ಆಯಿತು. ಒಂದು ಕ್ಯೂಟ್ ಬೇಬಿ ಇತ್ತು ನೋಡ್ರಿ, ಮಸ್ತ್. ಒಂದು 7 ಮಂತ್ ಏನಿದ್ದು ಆ ಬೇಬಿದು OT ಆಯ್ತು ನೋಡ್ರಿ. ಇಷ್ಟೊತ್ತನ ಮುಗಿಸ್ಕೊಂಡು ಜಸ್ಟ್ ಬಂದೀನಿ. ಬರ್ರಿ ಫ್ರೆಶ್ ಅಪ್ ಹಾಕೊಂಡು. ಟೈಮ್ ನೋಡ್ರಿ ತಿರುಗಿ ಎಷ್ಟು 10:00 ಆಯಿತು. ನಮ್ಮ ಮನೆಯವ್ರು ಬಂದ್ರೆ ಮೆಸ್ಸಿಂದ ಊಟ ಮಾಡತ್ತೇವೆ ನೋಡ್ರಿ. ಊಟ ಮಾಡೋಣ ಬರ್ರಿ. ನೋಡ್ರಿ ಇಲ್ಲಿ ಬಂದು ಹೆಂಗೆ ಕೂತಾವ. ಊಟ ಅಂತೂ ಆಯ್ತು ನೋಡ್ರಿ. ತಿರುಗಿಲ್ಲ ಊಟ ಗಿಟ ಆಯಿತು. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕತ್ ಮನೆ ತಲೆಗೆ. ಯಾಕಂದ್ರೆ ಡ್ಯಾಂಡ್ರಫ್ಸ್ ಬಂದು ನೋಡ್ರಿ ಎಲ್ಲ ಶಾಂಪು ಯೂಸ್ ಮಾಡಿ ಸಾಕಾಯ್ತು. ಅದಕ್ಕೆ ಯಾವುದೂ ಶಾಂಪು ಬೇಡತ್ತೆ. ಒಂದು ಲಾಸ್ಟ್ ಒಂದು ತೊಗೊಂಬಂದಿನಿ. ಬಟ್ ಅದೇನಾಗುತ್ತೆ ಗೊತ್ತಿಲ್ಲ ಎಫೆಕ್ಟು. ಬಟ್ ಯಾಕಂದ್ರೆ ಹೇಳಂಗೆ ಇಲ್ಲ ನೋಡ್ರಿ. ಅದು ಹಚ್ಕೊಂಡು ಇದು ಹಚ್ಕೊಂಡೆಲ್ಲ ಇನ್ನೂ ವೈಟ್ ಹೇರ್ಸ್ ಆಗತ್ತಾವ ಉಲ್ಟಾ. ಅದು ಶಾಂಪು ಆ್ಯಕ್ಚುಲಿ ನೋಡ್ರಿ ಒಂದು ಶಾಂಪೂನು ಫಿಕ್ಸ್ ಹಚ್ಕೊಳಿಕಂದ್ರೆ ಎಲ್ಲ ಶಾಂಪು ಯೂಸ್ ಮಾಡಿದೆವು ಅಂದ್ರೆ ವೈಟ್ ಹೇರ್ ಸ್ಟಾರ್ಟ್ ಆಗ್ಬಿಡ್ತಾವೆ. ಮೊದಲು ಒಂದು ಸ್ವಲ್ಪ ಮೊಸರೆಲ್ಲ ಹಚ್ಕೊಂಡಿನಿ, ನಿಂಬೆ ಅನ್ನೋದು ಅದಕ್ಕೂ ಆಗುತ್ತಂತ. ಹಾಗಾಗಿ ಕೆಲವೊಂದು ಎಲ್ಲರ ಒಂದು ವೈಟ್ ಹೇರ್ಸ್ ಆಗತ್ತಾವ ನೋಡ್ರಿ. ಆ್ಯಕ್ಚುಲಿ ನಾನು ಒಂದೂ ವೈಟ್ ಹೇರ್ ಇರಲಿಲ್ಲ. ಬಟ್ ನಾನು ಮೆಹಂದಿನೂ ಹಚ್ಕೋತಿದ್ದಿಲ್ಲ ನೋಡ್ರಿ ಒಂದ್ಸತಿನೂ. ಈಗಾದರೂ ಹಚ್ಕೊಂಡಿಲ್ಲ ಮೆಹಂದಿ. ಅದಕ್ಕೆ ಏನೂ ಬೇಡ, ನಾರ್ಮಲಾಗಿ ಕೊಬ್ಬರಿ ಎಣ್ಣೆನೇ ಒಂದು ವೀಕ್ಲಿ ಒನ್ ಟೈಮರ್ ಹಚ್ಕೋಬೇಕಂತೇಳಿ ಡೈಲಿ ಹಚ್ಕೊಂಡಿಲ್ಲ. ಡೈಲಿ ಹಚ್ಕೊಂಡು ಡ್ಯೂಟಿಗೆ ಹೋಗೋಕೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಂಗೆ ಇಲ್ಲ ನೋಡ್ರಿ ಯಾವಾಗೂ ಆಯಿಲ್ ಹಚ್ಕೊಳಕ್ಕೆ. ಅದಕ್ಕೆ ಈಗ ಒಂದು ಸ್ವಲ್ಪ ಡೀಪಾಗಿ ಸ್ಕಾಲ್ಪಿಗೆಲ್ಲ ಇದು ಹಚ್ಕೋತೀನಿ ನೋಡ್ರಿ, ಎಣ್ಣೆ ಹಚ್ಕೊತೀನಿ ನೋಡ್ರಿ. ನಮ್ಮ ಮನೆಯವರು ಎಣ್ಣೆ ಹಚ್ಚಾತಾರ. ನಮ್ಮ ಚಿನ್ನು ಓಡಾಡತ್ತ ನೋಡ್ರಿ. ನಮ್ಮ ಶಿಜು ನೋಡ್ರಿ ಜಳಕ ಮಾಡ ಹೆಡ್ ಸ್ವಚ್ಛ ಕಾಣತ್ತ. ನಮ್ಮ ಶಿಜು ನೋಡ್ರಿ ಹೆಂಗೆ ಮಕ್ಕೊಡ ಹಾಸಿಗೆ ಬಂದು. ಏಯ್ ಶಿಜು ನಮ್ಮ ಚಿನ್ನು ದಿನ ಅಕ್ಕಿನೇ ಎಬ್ಬಿಸ್ತಾವ ನೋಡ್ರಿ. ಇಲ್ಲ ನೋಡ್ರಿ ಇವನಿಗೆ ಅಕ್ಕಿನೇ ಎಬ್ಬಿಸ್ತಾ ದಿನ ನೋಡ್ರಿ ಹೆಂಗೆ ಮಾಡ್ತಾಳೆ. ಈಗ ಚಿನ್ನು ಮಾತಾಡ್ಸೋದಕ್ಕೆ ಲಿಕ್ಕ ಇಲ್ಲಿ ಬುಡಕ್ಕೆ ಹೋಗಿ ಮುಕ್ಕೊಂಬಿಡ್ತಾವ ನೋಡ್ರಿ. ಇಟ್ಟು ಮುಕ್ಕೊಂಬಿಡೋದು. ರಾತ್ರಿ ಆಯ್ತದ ಮುಕ್ಕೊಂಬಿಡು. ಶಾಂಪೂ ಹಚ್ಕೊಂಡು ತಲೆ ಹಾಕೊಂಡು ನೋಡ್ರಿ. ಇವತ್ತು ಮುಖಾನೇ ಕಾಣಲಾಗೈತಿ. ಮುಖ ನೋಡೋದು ಅಂಜಿಕೆನೇ ಬರ್ತೈತಿ. ಒಮ್ಮೆ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತದ ಒಂದ್ಸಲ. ಬಿಡ್ರಿ ನೀ ಕರಿ ಅದಕ್ಕೆ ಬಿಡೋಲ್ಲ ಕರಿ ನೀ ಕರಿ. ಮತ್ತೆ ರೇಗಿಸ್ತೀವಿ ಮತ್ತೆ ಕಡಿತಿರತ್ತ ಅಂದಿಸ್ತೀರಿ ಅದಕ್ಕೆ. ಚಿನ್ನ ನೀ ಮಕ್ಕೋಪಿ, ನೀ ಮಕ್ಕೊಂಡು ಹೆಂಗೆ ಬರ್ತಾವಣ. ನೀ ಮಕ್ಕೋಲಿ ಪಿಲ್ಲಮ್ಮ ಮುಕ್ಕೋ ಹೆಂಗ್ ನೋಡೋದು. ಅಯ್ಯೋ ಏನು ಹಿಡ್ಕೊತ ಇವ್ರು ಕಿವಿ ತಿತ್ತದದು. ಕಿವಿ ಬಟ್ಟ ತಿತ್ತದದು. ನಿನ್ ಕೂದಲ ತಿತ್ತದಿಲ್ಲ ಅದು. ನೋಡ್ರಿ ಫುಲ್ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಇವತ್ತಿನ ಲಾಗ್ ಇಲ್ಲೇ ಏನು ಮಾಡ್ತೀನಿ ನೋಡ್ರಿ. ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.